ಹಲೋ ಫ್ರೆಂಡ್ಸ್, ನಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 2022 ರಲ್ಲಿ ನಡೆದಿರುವಂಥ GPSR ಎಕ್ಸಾಮಿನೇಷನ್ನ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾಯಿದ್ವಿ. ಈಗ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ TET ಹತ್ತಿರದಲ್ಲಿ ನೋಟಿಫಿಕೇಷನ್ ಆಗುವಂಥದ್ದು, ಅದು ಕೂಡ ಆನ್ಲೈನ್ ಎಕ್ಸಾಮಿನೇಷನು. ಅದಾದ ನಂತರ GPSR ಎಕ್ಸಾಮನ್ನು ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಾಲ್ ಫಾರ್ಮ್ ಆಗುವಂಥ ಸುದ್ದಿ ನಿಮಗೆ ತಿಳಿಯುತ್ತೆ. ಆ ಒಂದು ಅಂಗವಾಗಿ ನಾವೀಗ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮತ್ತು ಸಿಲೆಬಸ್ಗಳನ್ನು ಕವರ್ ಮಾಡುವಂತಹ ವಿಡಿಯೋ ಸರಣಿಗಳನ್ನು ಮಾಡ್ತಾಯಿದ್ದೀವಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ. ಅಲ್ಲಿ 10ನೇ ತರಗತಿಯಿಂದ 10ನೇ ತರಗತಿ 8, 9 ಎಲ್ಲ ತರಗತಿಗಳ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಎಕ್ಸಸೈಸ್ ಮತ್ತು ಎಕ್ಸಾಂಪಲ್ಗಳನ್ನು ಎಲ್ಲವನ್ನು ಕೂಡ ಸಾಲ್ವ್ ಮಾಡಿದ್ದೀವಿ. ಅವಶ್ಯಕತೆ ಇರುವರು ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಅವುಗಳನ್ನು ಚೆಕ್ ಮಾಡಿ ವಿಸಿಟ್ ಮಾಡ್ಬೋದು. ಈ ಒಂದು ಕ್ಲಾಸ್ನಲ್ಲಿ ನಾವು ಪೇಪರ್ 2 ಪ್ರಶ್ನೆ ಪತ್ರಿಕೆ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ದೀವಿ. ಈಗ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗಳನ್ನು ಕೂಡ ಕೆಲವೊಂದಿಷ್ಟು ಸಾಲ್ವ್ ಮಾಡಿದ್ದೀವಿ. ಎಲ್ಲಿವರೆಗೆ ತಂದಾಗ ಅದು 62 ಕ್ವಶನ್ವರೆಗೂ ನಾವು ಸಾಲ್ವ್ ಮಾಡಿದ್ದೀವಿ. ಆ ಒಂದು ವಿಡಿಯೋಗಳನ್ನು ಯಾರೆಲ್ಲ ನೋಡಿಲ್ಲ ಚಾನಲ್ ಪ್ಲೇಲಿಸ್ಟ್ಗೆ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. 2 ಅಂಕದ ಪ್ರಶ್ನೆಗಳನ್ನು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಕೂಡ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ. ಈಗ ಮುಂದುವರೆದು 63ನೇ ಪ್ರಶ್ನೆಯಿಂದ ನಾವು ಈ ಒಂದು ಸೆಷನ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಮತ್ತು ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ಒಂದು ಪ್ರಶ್ನೆ ಏನಿದೆ ಅಂತ ನೋಡೋಣ. 63. ಒಂದು ಆಯತಾಕಾರದ ಮೈದಾನದ ಕರ್ಣದ ಉದ್ದವು ಅದರ ಬಾಹುವಿನ ಉದ್ದಕ್ಕಿಂತ 60 ಮೀಟರ್ ಹೆಚ್ಚಾಗಿದೆ. ಅದರ ಒಂದು ದೊಡ್ಡ ಬಾಹುವಿನ ಉದ್ದವು ಚಿಕ್ಕ ಬಾಹುವಿನ ಉದ್ದಕ್ಕಿಂತ 30 ಮೀಟರ್ ಹೆಚ್ಚಾಗಿದೆ. ಹಾಗಾದರೆ ಆ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಓಕೆ, ಏನು ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ನೀಟಾಗಿ ಗಮನಿಸ್ತಾ ಓದ್ತಾ ಬನ್ನಿ. ನಂತರ ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಅರ್ಥ ಆಗ್ತಾ ಹೋಗ್ತದೆ. ಸೊ ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ಅಂತ ನೋಡಿದಾಗ, ಒಂದು ಆಯತಾಕಾರ ವಿಸ್ತೀರ್ಣದ ಮೈದಾನ ಇದೆ. ಈ ಒಂದು ಮೈದಾನದ ಕರ್ಣದ ಉದ್ದವು, ಇದು ಕರ್ಣ, ಇದಕ್ಕೆ ನಾವು ಏನಂತ ಕರಿತೀವಿ, ಕರ್ಣ ಅಂತ ಹೇಳಿ ಕರಿತೀವಿ. ಈ ಒಂದು ಕರ್ಣದ ಉದ್ದ ಏನಿದೆ ಅಂದರೆ ನೋಡಿ, ಇದು ಅತ್ಯಂತ ದೊಡ್ಡ ಬಾಹು, ಇದು ಅತ್ಯಂತ ಚಿಕ್ಕ ಬಾಹು. ಚಿಕ್ಕ ಬಾಹುವಿನ ಉದ್ದಕ್ಕಿಂತ 60 ಮೀಟರ್ ಹೆಚ್ಚಾಗಿದೆ. ಈಗ ನಾವು ಚಿಕ್ಕ ಬಾಹುವನ್ನು ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಓಕೆ, ಈಗ ಆಯತಾಕಾರದ ಮೈದಾನದ ಕರ್ಣದ ಉದ್ದವು ಅದರ ಚಿಕ್ಕ ಬಾಹುವಿನ ಉದ್ದಕ್ಕಿಂತ 60 ಮೀಟರ್ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ನಾವು ಚಿಕ್ಕ ಬಾಹುವನ್ನು 60 ಮೀಟರ್ ಅಂತ ತೆಗೆದುಕೊಂಡಾಗ ಆ ಕರ್ಣವನ್ನು ನಾವು x+60 ಅಂತ ತಗೋಬೋದು. ಓಕೆ, ನೆಕ್ಸ್ಟ್ ಏನಿದೆ, ಅದರ ದೊಡ್ಡ ಬಾಹುವಿನ ಉದ್ದವು ಚಿಕ್ಕ ಬಾಹುವಿನ ಉದ್ದಕ್ಕಿಂತ 30 ಮೀಟರ್ ಹೆಚ್ಚಾಗಿದೆ. ಸೊ ಇವಾಗ ಚಿಕ್ಕ ಬಾಹುವನ್ನು ನಾವು ಎಕ್ಸ್ ಅಂತ ತೆಗೆದುಕೊಂಡಾಗ ಕರ್ಣ x+60 ಮೀಟರ್ ಅಂತ ಆಗುತ್ತೆ. ಈ ಉದ್ದ ಬಾಹು ಏನಿದೆ ಅಂತಂದರೆ ಚಿಕ್ಕ ಬಾಹುವಿನಕ್ಕಿಂತ 30 ಮೀಟರ್ ಹೆಚ್ಚಾಗಿದೆ, ಅಂದರೆ x+30 ಅಂತಾಯಿತು. ಓಕೆನಾ. ಈಗ ಯಾವ ರೀತಿಯಾಗಿ ನಾವು ಈ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೋದು. ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿಯಾಗಿ ನಾವು ಮೊದಲಿಗೆ ಬರ್ಕೋಬೇಕು, ಯಾವ ರೀತಿಯಾಗಿ ಮೊದಲನೇದಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅದನ್ನು ತಿಳ್ಕೊಂಡ್ರೆ ಮಾತ್ರ ನಮಗೆ ಸೊಲ್ಯೂಷನ್ ಆಗುವಂಥದ್ದು. ಸೊ ಈ ಒಂದು ಪ್ರಶ್ನೆ ಏನಿದೆ ಅಂತಂದರೆ ವರ್ಗ ಸಮೀಕರಣಗಳು, 10ನೇ ತರಗತಿ ವರ್ಗ ಸಮೀಕರಣಗಳು, ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸಲ್ಲಿ ಬರುವಂಥ ಪ್ರಶ್ನೆ ಇದು. 2022 SSLC ಎಕ್ಸಾಮ್ನಲ್ಲಿ ಈ ಕ್ವಶನ್ ರಿಪೀಟ್ ಆಗಿದೆ. ಅದೇ ಕ್ವಶನನ್ನೇ ಮುಂದೆ GPSR ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ 10ನೇ ತರಗತಿ ಎಲ್ಲ ವರ್ಷದ SSLC ಪ್ರಶ್ನೆ ಪತ್ರಿಕೆಯ ಗಣಿತ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರನ್ನು ನೀವು ಅನಲೈಸಿಸ್ ಮಾಡಬೇಕು ಅಂತ ಹೇಳೋದು ಇದಕ್ಕೆ.
ಆ ಒಂದು ಪ್ರಶ್ನೆ ಪತ್ರಿಕೆ ಎಲ್ಲಿ ಸಿಗ್ತವೆ ಅಂತಂದರೆ ನೀವು ವೆಬ್ಸೈಟಲ್ಲಿ ಹೋಗೋ ಕೂಡ ಚೆಕ್ ಮಾಡ್ಬೋದು, ಅಥವಾ ನಮ್ಮ ಚಾನಲಲ್ಲಿ SSLC ಪ್ರಶ್ನೆ ಪತ್ರಿಕೆಗಳ ಒಂದು ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಕೂಡ ನೀವು ಹೋಗಿ ಚೆಕ್ ಮಾಡಿ ನೋಡ್ಬೋದು. ಓಕೆ, ಇವಾಗ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಅಂತಂದರೆ ಎಕ್ಸ್ ಅಂದರೆ ಏನು, X+30 ಅಂದ್ರೇನು, X+60 ಅಂದ್ರೇನು, ಎಕ್ಯುರೇಟಿಗೆ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಬೇಕು. ಓಕೆ, ಸ್ಟೆಪ್ ಬೈ ಸ್ಟೆಪ್ಪು ಮಾರ್ಕ್ಸ್ಗಳು ಕೊಡೋದ್ರಿಂದ ನಾವು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಬರೀತಾ ಹೋಗಬೇಕು. ಸೊ ಏನಂತ ಬರೀಬೇಕು ಈಗ, ಆಯತಾಕಾರದ ಚಿಕ್ಕ ಬಾಹುವಿನ ಉದ್ದ, ಚಿಕ್ಕ ಬಾಹುವಿನ ಉದ್ದ ಏನಾಗ್ತಿದೆ ಅಂದರೆ ಅದು X ಆಗಿರುತ್ತೆ. ಹಾಗಾದರೆ ಆಯತಾಕಾರದ ಉದ್ದ ಬಾಹುವಿನ ಉದ್ದ, ಅಥವಾ ನಾವು ಅದನ್ನು ಏನಂತ ಕೂಡ ಕರಿಬೋದು, ಅಗಲ ಅಂತ ಕೂಡ ಕರಿಬೋದು. ಅದು X+30 ಮೀಟರ್ ಅಂತ ಆಗುತ್ತೆ. ಆಯತಾಕಾರದ ಕರ್ಣದ ಉದ್ದ ಎಷ್ಟಿದೆ, ಚಿಕ್ಕ ಬಾಹುವಿನಗಿಂತ 60 ಮೀಟರ್ ಹೆಚ್ಚಾಗಿದೆ, ಅಂದರೆ X+60 ಮೀಟರ್ ಅಂತಾಯಿತು. ಇವಾಗ ಈ ಒಂದು ಟರ್ಮನ್ನು ನಾವು ನೋಡಿದಾಗ ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. ರೈಟ್ ಆ್ಯಂಗಲ್, ಈಗ ನಾವು ಇದನ್ನು AB ಏನಂತ ತಗೋಬೋದು, ABCD ಅಂತ ತಗೋಬೋದು. ಓಕೆ, ಇವಾಗ ನಾವು ಟ್ರಯಾಂಗಲ್ BCDಯನ್ನು ಕನ್ಸಿಡರ್ ಮಾಡಿದಾಗ ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ನಾವು ಪೈಥಾಗೋರಸ್ ಪ್ರಮೇಯನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಎನ್ನುವಂಥದ್ದು ಪೈಥಾಗೋರಸ್ ಪ್ರಮೇಯ. ವಿಕರ್ಣ ಅಂದರೆ ಏನಿದೆ, BC² = BD² + CD² ಅಂತಕ್ಕಂಥದ್ದು. BC ಅಂದರೆ ಏನು, X+60², BD ಅಂದರೆ ಎಷ್ಟಿದೆ, X² ಇದೆ, CD ಅಂದರೆ ಇದೆ ಎಷ್ಟಿದೆ, X+30² ಅಂತಿದೆ. ಓಕೆನಾ. ಈಗ ನಾವು X+60 ಇದು ಸ್ಕ್ವೇರನ್ನು ತೆಗೆದು ಈ ಕಡೆ ಸ್ಕ್ವೇರ್ ರೂಟನ್ನು ಅಪ್ಲೈ ಮಾಡೋಣ. √(x² + X+30) ಸ್ಕ್ವೇರ್. ಈಗ ಏನಾಗುತ್ತೆ, X+60 ಅಂತ ಆಗುತ್ತೆ. ಇದು ಸ್ಕ್ವೇರ್ ರೂಟು, ಇದು ಸ್ಕ್ವೇರ್, ಎರಡು ಕಡೆಗೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಉಳಿತೇನು, X+30 + X ಮಾತ್ರ ಉಳಿಯುತ್ತೆ. ಸೊ ಈ ಟರ್ಮನ್ನು ನಾವು ಅರೇಂಜ್ ಮಾಡಿದಾಗ X+60 - X - 30 - X = 0. ಅಥವಾ ನಮಗೆ X ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ, ಒಂದು Xನ್ನು ಹೊರಗಡೆ ಇಟ್ಕೊಳ್ಳೋಣ. ಈಗ -X + X ಕ್ಯಾನ್ಸಲ್ ಆಗುತ್ತೆ. 60 - 30 ಅಂದಾಗ 30 ಆಗುತ್ತೆ. X = ಎಷ್ಟಾಯಿತು, 30 ಅಂತ ಸಿಕ್ತು. ಹಾಗಾದರೆ ಅತ್ಯಂತ ಚಿಕ್ಕ ಬಾಹುವಿನ ಉದ್ದ ಎಷ್ಟಾಯ್ತಪ್ಪ ಅಂದರೆ X = 30 ಮೀಟರ್ ಅಂತಾಯಿತು. ಹಾಗಾದರೆ ಅದರ ಒಂದು ಉದ್ದ ಅಗಲ ಇಲ್ಲಿ 30 ಆದರೆ ಉದ್ದ ಎಷ್ಟಾಗುತ್ತೆ, X+30 ಅಂತಂದರೆ ಇದು 60, ಅಂದರೆ 30 + 30 ಅಂದಾಗ ಇದು 60 ಮೀಟರ್ ಅಂತಾಯಿತು. ಹಾಗಾದರೆ ಕರ್ಣ X+60 ಅಂತಂದಾಗ 30 + 60 ಅಂದಾಗ ಇದು 90 ಮೀಟರ್ ಅಂತಾಯಿತು. ಓಕೆ, ಇವಾಗ ನಮಗೆ ಉದ್ದ, ಅಗಲ ಮತ್ತು ಕರ್ಣಗಳ ವ್ಯಾಲ್ಯೂ ಸಿಕ್ಕು. ಈಗ ನೆಕ್ಸ್ಟ್ ನಾವು ವಿಸ್ತೀರ್ಣವನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ಯಾವ ರೀತಿಯಾಗಿ ವಿಸ್ತೀರ್ಣವನ್ನು ಫೈಂಡ್ ಔಟ್ ಮಾಡಬೇಕು, ಆಯತಾಕಾರದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಏನು ಸೂತ್ರ ಬಳಸ್ತೀವಪ್ಪ ಅಂತಂದರೆ ಲೆಂತ್ × ಬ್ರೆಡ್ತ್, ಇದು ಫಾರ್ಮುಲಾ. ಸೊ ಲೆಂತ್ ಎಷ್ಟಿದೆ, 30 ಇದೆ, ಬ್ರೆಡ್ತ್ ಎಷ್ಟಿದೆ, 60 ಇದೆ. ಓಕೆನಾ. 6 × 3 = 18, 2 zeros ಮೀಟರ್² ಅಂತಕ್ಕಂಥದ್ದು ವಿಸ್ತೀರ್ಣ. ಏರಿಯಾ = 18,000 ಸ್ಕ್ವೇರ್ ಮೀಟರ್ ಅಂತಕ್ಕಂಥದ್ದು ಇಲ್ಲಿ
ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 64ನೇ ಪ್ರಶ್ನೆ, 2, -5 ಮತ್ತು -2, 9 ಈ ಬಿಂದುಗಳಿಂದ ಸಮಾನ ದೂರದಲ್ಲಿರುವ x ಅಕ್ಷದ ಮೇಲಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಓಕೆ, ಇದನ್ನು ಕೂಡ ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಈ ಒಂದು ಪ್ರಶ್ನೆ ಇದೆ ಅಂದರೆ ನಿರ್ದೇಶಾಂಕ ರೇಖಾಗಣಿತ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಪ್ರಶ್ನೆ ಆಗಿದೆ. ಸೊ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಸೊಲ್ಯೂಷನ್ ಕೂಡ ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದೆ. ದಯವಿಟ್ಟು ಹೋಗಿ ವಿಸಿಟ್ ಮಾಡಿ ಕಂಪ್ಲೀಟ್ ಆಗಿರುವಂಥ ಚಾಪ್ಟರನ್ನು ನೀವು ನೋಡ್ಬೋದು. ಈಗ ಸೊಲ್ಯೂಷನನ್ನು ನೋಡೋಣ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನಮಗೆ ಪ್ರಶ್ನೆ ಇಲ್ಲಿ ಅಂತ ಮೊದಲಿಗೆ ನೋಡೋದಾದರೆ, ಈಗ ಒಂದು ರೇಖೆ ಇದೆ. ಈ ರೇಖೆ ಏನಿದೆ ಅಂದರೆ 2 ನಿರ್ದೇಶಾಂಕಗಳಿದ್ದಾವೆ. ಒಂದು 2, -5, ಇನ್ನೊಂದು -2, 9 ಇದೆ. ಇದು ಎಕ್ಸ್ ಅಕ್ಷ ಅಂತ ಅಂದ್ಕೊಂಡಾಗ ಎಕ್ಸ್ ಅಕ್ಷ ತಂದಾಗ ಇಲ್ಲಿ y ಟರ್ಮ್ ಏನಾಗಿರುತ್ತೆ 0 ಆಗಿರುತ್ತೆ. ಎಕ್ಸ್ ಟರ್ಮ್ ನಾವು ಫೈಂಡ್ ಔಟ್ ಮಾಡಬೇಕು. y ಟರ್ಮ್ ಎಕ್ಸ್ ಅಕ್ಷದ ಮೇಲೆ ತಂದಾಗ y ಟರ್ಮ್ ಏನಾಗಿರುತ್ತೆ 0 ಆಗಿರುತ್ತೆ. ಓಕೆ, ಇನ್ನೊಂದು ನೀಟಾಗಿ ಬರೆಯೋಣ. ಈ ಒಂದು ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. ಏನು ನಿರ್ದೇಶಾಂಕ ಕೊಟ್ಟಿದ್ದಾರೆ? -2, -5 ಅಂತಕ್ಕಂಥದ್ದು ಒಂದು ನಿರ್ದೇಶಾಂಕ. ಇನ್ನೊಂದು ನಿರ್ದೇಶಾಂಕ -2, 9 ಅಂತ ಕೊಟ್ಟಿದ್ದಾರೆ. ಈಗ ಎಕ್ಸ್ ಅಕ್ಷದ ಮೇಲಿನ ಬಿಂದುವನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ಎಕ್ಸ್ ಅಕ್ಷದ ಮೇಲಿನ ಬಿಂದು ತಂದಾಗ ಇಲ್ಲಿ y ಟರ್ಮ್ ಏನಾಗಿರುತ್ತೆ 0 ಆಗಿರುತ್ತೆ. ಓಕೆ, ಐ ಹೋಪ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಈಗ ಈ ಒಂದು ನಿರ್ದೇಶಾಂಕ ನಾನು ಎ ಅಂತ ಕರಿತೀನಿ, ಈ ಒಂದು ನಿರ್ದೇಶಾಂಕವನ್ನು ಬಿ ಅಂತ ಕರಿತೀನಿ. ಈಗ ಈ ನಾವು ಕಂಡುಹಿಡಬೇಕಾಗಿರುವಂಥ ನಿರ್ದೇಶಾಂಕವನ್ನು ಪಿ ಅಂತ ಕರಿತೀನಿ. ಓಕೆ, ನಮಗೆಲ್ಲರಿಗೂ ಕೂಡ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿದೆ. ಮೊದಲಿಗೆ ಎ ಪಿ ದ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಬರ್ಕೋತೀನಿ. ಓಕೆ, ಏನಿದೆ ಡಿಸ್ಟೆನ್ಸ್ ಫಾರ್ಮುಲಾ? ಈಗ ಕೊಟ್ಟಿರುವಂಥ ಡೇಟಾವನ್ನು ಬರ್ಕೊಂಡ್ರೆ ನಿಮಗೆ ಅಂಕಗಳು ಸಿಗುತ್ತೆ. ಇಲ್ಲಿ ಒಂದು ಫಾರ್ಮುಲಾವನ್ನು ಬರ್ಕೊಂಡ್ರೆ ಅದಕ್ಕೆ ನಿಮಗೆ ಅಂಕಗಳು ಸಿಗುವಂಥದ್ದು. ಫಾರ್ಮುಲಾದಲ್ಲಿ ಈ ಕೊಟ್ಟಿರುವಂಥ ನಿರ್ದೇಶಾಂಕಗಳನ್ನು ಅಪ್ಲೈ ಮಾಡಿದರೆ ಅಲ್ಲಿಯೂ ಕೂಡ ಅಂಕಗಳು ಸಿಗುವಂಥದ್ದು. ಮುಂದೆ ನೀವು ಏನು ಸ್ಟೆಪ್ ಮಾಡ್ತೀರಿ ಅದಕ್ಕೂ ಕೂಡ ಅಂಕ, ಕೊನೆಯದಾಗಿ ಏನು ಆನ್ಸರ್ ಬರುತ್ತೆ ಅಲ್ಲಿಯೂ ಕೂಡ ಅಂಕಗಳ ಡಿಸ್ಟ್ರಿಬ್ಯೂಷನ್ ನಿಮಗೆ ಸಿಗುತ್ತೆ. ಓಕೆ, ಫಾರ್ಮುಲಾ ಏನಿದೆ ಎ ಪಿ ಇಸ್ ಈಕ್ವಲ್ ಟು ಅಥವಾ ಡಿಸ್ಟೆನ್ಸ್ ಫಾರ್ಮುಲಾ ಡಿ ಇಸ್ ಈಕ್ವಲ್ ಟು x2 minus x1 whole square plus y2 minus y1 whole square ಅಂತಕ್ಕಂಥದ್ದು ಇದು ಡಿಸ್ಟೆನ್ಸ್ ಫಾರ್ಮುಲಾ. ಓಕೆ, ಈಗ ನಾವು ಮೊದಲೇದಾಗಿ ಎ ಪಿ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡೋಣ. ಎ ಪಿ ಡಿಸ್ಟೆನ್ಸ್ ಏನಿದೆ? ಈಗ ನಾವು ನಿರ್ದೇಶಾಂಕಗಳನ್ನ ಬರೆದುಕೊಳ್ಳೋಣ. ಈಗ ಇದನ್ನು ನಾವು x1 y1 ಇದು x2 y2 ಅಂತ ಹೇಳಿ ಅಂದ್ಕೊಳ್ಳೋಣ. ಓಕೆನಾ? ಈಗ ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋಣ. ಅಂಡರ್ ರೂಟ್ ಆಫ್ x2 ಏನಿದೆ x ಇದೆ, x1 ಏನಿದೆ -2 ಹೋಲ್ ಸ್ಕ್ವೇರ್ ಇದೆ, y2 ಏನಿದೆ 0 ಇದೆ, y1 ಏನಿದೆ -5 ಇದೆ ಹೋಲ್ ಸ್ಕ್ವೇರ್. ಆಯ್ತಲ್ವಾ? ಈಗ ಇದೇ ಒಂದು ಡಿಸ್ಟೆನ್ಸ್ ಫಾರ್ಮುಲಾಗೆ ನಾನು ಬಿ ಪಿಯನ್ನು ಅಪ್ಲೈ ಮಾಡ್ತೀನಿ. ಬಿ ಪಿ ಡಿಸ್ಟೆನ್ಸ್ ಫಾರ್ಮುಲಾನ ಫೈಂಡ್ ಔಟ್ ಮಾಡ್ತೀನಿ. ಇವಾಗ ವ್ಯಾಲ್ಯೂಸ್ಗಳು ಚೇಂಜ್ ಆಗುತ್ತೆ. ಏನು ಚೇಂಜ್ ಆಗುತ್ತೆ? ನಾನು ಇದಕ್ಕೆ x1 y1 ಅಂತ ತಗೋತೀನಿ, ಇದಕ್ಕೆ x2 y2 ಅಂತ ತಗೋತೀನಿ. ಓಕೆ, ಇವಾಗ ಅಂಡರ್ ರೂಟ್ ಆಫ್ x2 ಅಂದರೆ ಏನಿದೆ -2, x1 ಅಂದರೆ ಏನಿದೆ -x ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ ಏನಿದೆ 9 ಇದೆ, ನೆಕ್ಸ್ಟು y1 ಅಂದರೆ ಎಷ್ಟಿದೆ 0 ಇದೆ ಹೋಲ್ ಸ್ಕ್ವೇರ್. ಈಗ ನಾನು ಎ ಪಿ ಈಸ್ ಈಕ್ವಲ್ ಟು ಬಿ ಪಿ ಅಂತ ತಗೋತೀನಿ. ಎ ಪಿ ಈಸ್ ಈಕ್ವಲ್ ಟು ಬಿ ಪಿ ಅಂತಂದಾಗ ಏನು ಬರುತ್ತೆ? ಅಂಡರ್ ರೂಟ್ ಆಫ್ x -2 ಹೋಲ್ ಸ್ಕ್ವೇರ್ ಪ್ಲಸ್ 0 -5 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು
ಅಂಡರ್ ರೂಟ್ ಆಫ್ -2 - x ಸ್ಕ್ವೇರ್ ಪ್ಲಸ್ 9 - 0 ಹೋಲ್ ಸ್ಕ್ವೇರ್. ಈಗ ಎರಡು ಕಡೆಗೂ ಸ್ಕ್ವೇರ್ ಇದೆ, ಸ್ಕ್ವೇರ್ ರೂಟ್ ಇದೆ, ಸ್ಕ್ವೇರ್ ರೂಟ್ ಎರಡು ಕಡೆಗೂ ಕ್ಯಾನ್ಸಲ್ ಮಾಡ್ತೀನಿ. ಉಳಿತೇನು x - a ಹೋಲ್ ಸ್ಕ್ವೇರ್. ಇದನ್ನು a - b ಹೋಲ್ ಸ್ಕ್ವೇರ್ಗೆ ನಾನು ಅಪ್ಲೈ ಮಾಡ್ತೀನಿ ಡೈರೆಕ್ಟಾಗಿ. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. Okay, I hope understand this one. Next, here minus into minus plus 5 square is 25. Here ಇದು ಕೂಡ a - b ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2 ಮೈನಸ್ 2a ಅಂದರೆ ಏನಿದೆ -2, b ಅಂದರೆ ಏನಿದೆ ಮೈನಸ್ ಅಥವಾ ಎಕ್ಸ್ ಅಂತ ನಾವು ತಗೋಬೋದು. ನೆಕ್ಸ್ಟ್ ಇದು 9 ಸ್ಕ್ವೇರ್ ಏನಾಗುತ್ತೆ 81 ಆಗುತ್ತೆ. ಸೊ ಇವಾಗ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ 2 ಸ್ಕ್ವೇರ್ 4, 2 2s are 4, 4x ಪ್ಲಸ್ 25 ಈಕ್ವಲ್ಸ್ ಟು -2 ಹೋಲ್ ಸ್ಕ್ವೇರ್ 4 ಬರುತ್ತೆ. ಎಕ್ಸ್ ಸ್ಕ್ವಯರ್ ಇದು ಮೈನಸ್ ಇದೆ, ಇದು ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 2s are 4, 4x ಪ್ಲಸ್ 81. Is it clear? Yes. We are going to next one. Next, what we solve? X square term cancel, 4 term cancel, and what we do next? Here, what are the remaining term? -4x plus 25 equals to 4x plus 81. Now we are arrange the terms in a properly. Sorry, this is here plus 4 and plus 25. Here plus 4 and plus 25 we get plus 29. Okay na, plus 29. And ಸೊ ಇಲ್ಲಿ ಕೂಡ ಏನಾಗುತ್ತೆ 81 ಪ್ಲಸ್ 4 85 ಆಗುತ್ತೆ. ಓಕೆನಾ. ಈಗ ನೆಕ್ಸ್ಟು -4x ಈ ಕಡೆ ಇರುವಂಥದ್ದು ಈ ಕಡೆ ಬಂದಾಗ -4x ಆಗುತ್ತೆ. ನಂತರ ಇಲ್ಲಿ 85 ಈ ಕಡೆ ಪ್ಲಸ್ 29 ಇದೆ, ಈ ಕಡೆ ಬಂದಾಗ -29 ಆಗುತ್ತೆ. -4x 8x ಆಗುತ್ತೆ. ಇದು 56. ಓಕೆನಾ. ಹಿಯರ್ ಎಕ್ಸ್ ಇಲ್ಲಿ ತೆಗೆದುಕೊಳ್ಳೋಣ. 56 ಡಿವೈಡೆಡ್ ಬೈ -8 ಈ ಕಡೆ ಬಂದಾಗ 8 ಅಂತ ಆಗುತ್ತೆ. ಸೊ ಎಕ್ಸ್ ಈಕ್ವಲ್ ಟು 8 1 8 7 56, ಎಕ್ಸ್ ಈಕ್ವಲ್ ಟು -7 ಅಂತಕ್ಕಂಥದ್ದು ಆನ್ಸರ್ ಸಿಗುತ್ತೆ. ಸೊ ಇವಾಗ ನಾವು ಕಂಡುಹಿಡಬೇಕಾಗಿರುವಂಥ ನಿರ್ದೇಶಾಂಕ ಎಕ್ಸ್ ವ್ಯಾಲ್ಯೂ ಏನು ಸಿಕ್ತು -x,0 ಅಂತಂದಾಗ ಎಕ್ಸ್ ವ್ಯಾಲ್ಯೂ -7, ವೈ ವ್ಯಾಲ್ಯೂ ಏನಾಗಿರುತ್ತೆ 0 ಆಗಿರುತ್ತೆ. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಕೋಆರ್ಡಿನೇಟ್ ನಂಬರ್. ಓಕೆ, ಯು ಮಸ್ಟ್ ಸಾಲ್ವ್ ಇನ್ ಅ ನೀಟ್ಲಿ. ಜಸ್ಟ್ ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಸಾಲ್ವ್ ದಿಸ್ ಒನ್. ಓಕೆ, ನೀಟಾಗಿ ಬರೀಬೇಕು, ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನುವಂಥ ಒಂದು ಟ್ರಿಕ್ಸನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನನ್ನು ಸಾಲ್ವ್ ಮಾಡೋಣ. 65ನೇ ಪ್ರಶ್ನೆ. 65ನೇ ಪ್ರಶ್ನೆ ಏನಿದೆ, 80 ಮೀಟರ್ ಅಗಲವಿರುವಂತಹ ರಸ್ತೆಯ ಎರಡು ಬದಿಗಳಲ್ಲಿ ಒಂದೇ ಎತ್ತರವಿರುವಂಥ ಎರಡು ಕಂಬಗಳು ಅಭಿಮುಖವಾಗಿ ನಿಂತಿವೆ. ರಸ್ತೆ ಮೇಲಿನ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಯ ಕೋನಗಳು ಕ್ರಮವಾಗಿ 60 ಡಿಗ್ರಿ ಇನ್ನೊಂದು 30 ಡಿಗ್ರಿ ಆಗಿವೆ. ಹಾಗಾದರೆ ಈ ಎರಡು ಕಂಬಗಳ ಎತ್ತರವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ನೋಡಿ, ಇಲ್ಲಿ ಕಂಬಗಳ ಎತ್ತರವನ್ನು ಒಂದನ್ನು ಕಂಡುಹಿಡಿದ್ರೆ ನಮಗೆ ಇನ್ನೊಂದು ಸಿಗುತ್ತೆ. ಅಂದರೆ ಎರಡು ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, ಎರಡು ಬದಿಯಲ್ಲಿ ಒಂದೇ ಎತ್ತರವಿರುವ ಎರಡು ಕಂಬಗಳಿವೆ. ಈ ಎರಡು ಅಭಿಮುಖವಾಗಿರುವಂಥ ಕಂಬಗಳು
ಒಂದೇ ಎತ್ತರವನ್ನು ಹೊಂದಿರೋದ್ರಿಂದ ಒಂದನ್ನು ನಾವು ಈಗ ಫೈಂಡ್ ಔಟ್ ಮಾಡಬೇಕು, ಅಂತೆ ಇನ್ನೊಂದು ತಾನಾಗಿ ನಮಗೆ ಆನ್ಸರ್ ಸಿಗುವಂಥದ್ದು. ಸೊ ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಓಕೆ, ನಮಗೆ ಇವಾಗ ಕೊಟ್ಟಿರುವಂಥ ದತ್ತಾಂಶ ಈ ರೀತಿಯಾಗಿದೆ. 2 ಕಂಬಗಳ ನಡುವಿನ ಅಂತರ ಅಂತಕ್ಕಂಥದ್ದು 80 ಮೀಟರ್ ದೂರದಲ್ಲಿದೆ. 2 ಕಂಬಗಳೇನಿದ್ದಾವೆ ಈಕ್ವಲ್ ಹೈಟನ್ನು ಹೊಂದಿದ್ದಾವೆ. ಹಾಗಾದರೆ ಈ ಕಂಬಗಳ ಎತ್ತರವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಈಗ AB ಮತ್ತು CDಗಳು ಸಮಾನ ಎತ್ತರವುಳ್ಳ ಕಂಬಗಳು. ಈಗ O ಎಂಬುದು ಒಂದು ಸಾಮಾನ್ಯ ಕೇಂದ್ರಬಿಂದು. O ಎಂತಕ್ಕಂಥದ್ದು ಸಾಮಾನ್ಯ ಬಿಂದು. ಈಗ AB ಈಸ್ ಈಕ್ವಲ್ ಟು BC ಇದು ಸಮನಾಗಿದೆ. AB ಇದು CD ಆಗಬೇಕು. AB ಈಸ್ ಈಕ್ವಲ್ ಟು CD ಎರಡೂ ಕೂಡ ಏನಾಗಿರಬೇಕಪ್ಪ, ಸಮಾನವಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ನೋಡಿ OB ಪ್ಲಸ್ OD, OB ಪ್ಲಸ್ OD, OB ಪ್ಲಸ್ OD ಈಸ್ ಈಕ್ವಲ್ ಟು BD. ಹಾಗಾದರೆ ನಮಗೆ OB ಗೊತ್ತಿಲ್ಲ ಮತ್ತು OD ಕೂಡ ಗೊತ್ತಿಲ್ಲ. BDಯನ್ನು ಕೊಟ್ಟಿದ್ದಾರೆ 80 ಮೀಟರ್ ಅಂತ. ಓಕೆ, ಈಗ ನಮಗೆ 2 ಲಂಬಕೋನ ತ್ರಿಭುಜಗಳಿದ್ದಾವೆ. ಒಂದು ತ್ರಿಭುಜ CDO ಎಂತಕ್ಕಂಥದ್ದು ಲಂಬಕೋನ ತ್ರಿಭುಜ. ಇಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ, ಅಭಿಮುಖ ಬಾಹುವನ್ನು ಕೂಡ ಕೊಟ್ಟಿಲ್ಲ, ವಿಕರ್ಣವನ್ನು ಕೂಡ ಕೊಟ್ಟಿಲ್ಲ. ಇಲ್ಲಿ ಏನು ಕೊಟ್ಟಿದ್ದಾರೆ, ನಮಗೆ ಪಾರ್ಶ್ವಬಾಹುವನ್ನು ಕೊಟ್ಟಿದ್ದಾರೆ. ಅಂದರೆ ಇಟ್ ಮೀನ್ಸ್ ವ್ಯಾಲ್ಯೂವನ್ನು ಈಗ ನಮಗೆ CD ವ್ಯಾಲ್ಯೂ ಗೊತ್ತಿಲ್ಲ, ಅದೇ ರೀತಿಯಾಗಿ OC ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ಇಲ್ಲಿ BD ವ್ಯಾಲ್ಯೂವನ್ನು ನಮಗೆ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡು ಪಾರ್ಶ್ವಬಾಹುವನ್ನು ಕಂಡುಹಿಡ್ಕೋಬೋದು. ಓಕೆ, ಹಾಗಾದರೆ ಏನಿದೆ, ಈಗ ತ್ರಿಭುಜ CDO ಅನ್ನು ಕನ್ಸಿಡರ್ ಮಾಡಿದಾಗ tan 30 degree is equal to opposite side by adjacent side. It means ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಹಾಗಾದರೆ 1/√3 ಅಂದರೆ ಎಷ್ಟು? ಇದರ ಒಂದು ಕಂಟಿನ್ಯೂ ಪಾರ್ಟನ್ನು ನಾನು ಇಲ್ಲಿ ಬರಿತೀನಿ. ಓಕೆ, tan 30 ಡಿಗ್ರಿ ಅಂತಂದರೆ ಎಷ್ಟು? tan 30 ಡಿಗ್ರಿ ಅಂದರೆ 1/√3. ಹೌದಾ? ಈಗ CD ಈಸ್ ಈಕ್ವಲ್ ಟು OD ಆ್ಯಸ್ ಇಟ್ ಈಸ್ ಬರೆಯೋಣ. ಈ ಒಂದು ಟರ್ಮನ್ನು ನಾವು ರಿಅರೇಂಜ್ ಮಾಡಿದಾಗ OD ಈಸ್ ಈಕ್ವಲ್ ಟು, ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. OD ಈಸ್ ಈಕ್ವಲ್ ಟು CD ಇಂಟು √3, CD ಇಂಟು √3. ಇದನ್ನು ಇಕ್ವೇಷನ್ ನಂಬರ್ 1 ಅಂತ ಹೇಳಿ ಕರೆಯೋಣ. ಅದೇ ರೀತಿಯಾಗಿ ಟ್ರಯಾಂಗಲ್ ABO ಅನ್ನು ಕನ್ಸಿಡರ್ ಮಾಡಿದಾಗ tan 60 ಡಿಗ್ರಿ ಅಪೋಸಿಟ್ ಸೈಡ್ ಏನಿದೆ AB ಇದೆ, ಅಡ್ಜಸೆಂಟ್ ಸೈಡ್ ಏನಿದೆ OB ಇದೆ. ಓಕೆನಾ? tan 60 ಅಂದರೆ √3 AB ಈಸ್ ಡಿವೈಡೆಡ್ ಬೈ, ಈಗ OB ಇಲ್ಲಿದೆ. ಈ ಟರ್ಮನ್ನು OB ಈಸ್ ಈಕ್ವಲ್ ಟು BD ಮೈನಸ್ OD ಅಂತ ಬರೀಬೋದು. BD ಮೈನಸ್ OD ಅಂತ ಬರೀಬೋದು. ಅದೇ ಟರ್ಮನ್ನು ನಾನು ಇಲ್ಲಿ ತಗೋತೀನಿ. OB ಈಸ್ ಈಕ್ವಲ್ ಟು BD ಮೈನಸ್ OD ಅಂತ ತಗೋಬೋದು. ಈಗ ನಮಗೆ BD ವ್ಯಾಲ್ಯೂ ಕೊಟ್ಟಿದೆ. √3 ಈಸ್ ಈಕ್ವಲ್ ಟು AB ಡಿವೈಡೆಡ್ ಬೈ BD ವ್ಯಾಲ್ಯೂ ಗೊತ್ತಿದೆ, ಎಷ್ಟಿದೆ? 80 ಮೀಟರ್ ಅಂತ ಕೊಟ್ಟಿದ್ದಾರೆ. OD ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. √3 ಇಂಟು 80 ಮೈನಸ್ OD ಈಸ್ ಈಕ್ವಲ್ ಟು OD √3.
ವೇರ್ ಇಸ್ ಓ ಡಿ √3 ಅಂತಂದಾಗ ಈಗ ಈ ಟರ್ಮನ್ನು ನಾವು ಯಾವ ರೀತಿಯಾಗಿ ಬರಿಬೋದು. ಈಗ ಟೋಟಲ್ 80 ಇದೆ. 80 ಮೈನಸ್ ಓ ಡಿ ಅಂತಂದಾಗ 80 ಮೈನಸ್ 80 ಮೈನಸ್ ಓ ಡಿ ಅಂತಂದಾಗ ನಾವು ಇದನ್ನು 80 ಮೈನಸ್ ಓ ಡಿ ಅಂತಂದಾಗ ಇದನ್ನು ನಾವು ಓ ಡಿ ಅಂತ ಹೇಳಿ ಬರಿಬೋದು. ಓಕೆನಾ. ಈಗ ಈ ಟರ್ಮನ್ನು √3 ಇಂಟು ಓ ಡಿ ಅಂತ ಬರೀಬಹುದು. ಯಾಕಪ್ಪ ಅಂದರೆ ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ, ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಬರಿಬೋದು. ಯಾಕಂದರೆ ಎರಡೂ ಕೂಡ ಸಮಾನವಾದ ಎತ್ತರವನ್ನು ಹೊಂದಿದ್ದಾವೆ. ಹಾಗಾಗಿ ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಓ ಡಿ ಅಂತ, ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಹೇಳಿ ತೆಗೆದುಕೊಳ್ಳೋಣ. ಈಗ ಓ ಡಿ ಅಂತಂದರೆ ನಾವು ವ್ಯಾಲ್ಯೂವನ್ನು ಕಂಡುಹಿಡಿದಿದ್ವಿ. ಏನಂತ? ಸಿ ಡಿ ಇಂಟು √3, ಸಿ ಡಿ ಇಂಟು √3. ಸಿ ಡಿ ಅಂತಂದರೆ ನಾವಿಲ್ಲಿ ಎ ಬಿಯನ್ನು ತೆಗೆದುಕೊಂಡಿದ್ದೀವಿ. ಓಕೆ, ಈ ಟರ್ಮನ್ನು, ಈ ಒಂದು ಟರ್ಮನ್ನು ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ಎರಡು ಕಡೆಗೂ √3 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯುವಂಥದ್ದು ಏನು? ಇದು ಸಿ ಡಿ. ಓಕೆನಾ. ಇಲ್ಲಿ ಎ ಬಿ ಅಂತ ಬರುತ್ತೆ. ಈಗ √3 ಇಂಟು 80 ಮೈನಸ್ ಓ ಡಿ ಅಂತ ಆಗುತ್ತೆ. ಈಕ್ವಲ್ಸ್ ಟು ಎ ಬಿ ಬರಬೇಕಲ್ವ, ಅದರ ಬದಲಾಗಿ ನಾನು ಸಿ ಡಿ ಅಂತ ತೆಗೆದುಕೊಂಡಿದ್ದೆ. ಅದರ ಬದಲಾಗಿ ಓ ಡಿ ಅಂತ ತೆಗೆದು, ಇಲ್ಲಿ ಎರಡು ಕೂಡ ಈಕ್ವಲ್ ಆಗಿದೆ. ಹಾಗಾಗಿ ಓ ಡಿ ಇಸ್ ಈಕ್ವಲ್ ಟು √3 ಇಂಟು ಸಿ ಡಿ. ಈ ಟರ್ಮ್ ಇಕ್ವೇಷನ್ ನಂಬರ್ 1 ತೆಗೆದುಕೊಂಡಿದ್ದೀನಿ. ಈಗ √3 ಡಿವೈಡೆಡ್ ಬೈ √3 ಬರುತ್ತೆ. ಈ √3 ಈ ಕಡೆ ಬಂದಾಗ ಡಿವೈಡೆಡ್ ಬೈ √3 ಆಗುತ್ತೆ. ಇದು 80 ಮೈನಸ್ ಓ ಡಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಆಗುತ್ತೆ. ಓಕೆ, ಈ ಟರ್ಮ್ ಏನಿದೆ ಈಗ √3 ಡಿವೈಡೆಡ್ ಬೈ √3, ಇದಕ್ಕೆ ವ್ಯಾಲ್ಯೂಸ್ ಕರೆಕ್ಟ್ ಪ್ರಾಪರಾಗಿ ಇದನ್ನು ಯಾವ ರೀತಿಯಾಗಿ ನಾವು ಕರ್ಣಿಕಾರಕಗೊಳಿಸ್ಬೇಕಪ್ಪ ಅಂದರೆ ಇಲ್ಲಿ ರಫ್ ಆಗಿ ಮಾಡ್ತೀನಿ. √3 ವಿ ಆರ್ √3 ಬೋತ್ ಸೈಡ್ ವಿ ಮಲ್ಟಿಪ್ಲೈ ವಿತ್ √3. ಸೊ ಇಲ್ಲಿ √3 ತೆಗೆದುಕೊಳ್ಳುವಂಥ ನೆಸೆಸರಿ ಇಲ್ಲ. ಸೊ ಇಲ್ಲಿ ನಾವು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀವಪ್ಪ ಅಂದರೆ √3 ಇಂಟು ಸಿ ಡಿ ಅಂತಂದಾಗ ಈ ಹೋಲ್ ಟರ್ಮ್ ಈಕ್ವಲ್ಸ್ ಟು ಓ ಡಿ ಅಂತ ಆಗುತ್ತೆ. ಈ ಹೋಲ್ ಟರ್ಮ್ ಈಕ್ವಲ್ಸ್ ಟು ಓ ಡಿ ಅಂತ ಆಗುತ್ತೆ. ಈಕ್ವಲ್ಸ್ ಟು ಓ ಡಿ ವಿ ಟೇಕ್. ಆ್ಯಂಡ್ ನಾವೀಗ ಏನು ಮಾಡಬೇಕಪ್ಪ ಅಂದರೆ ಈಗ ಎರಡು ಕಡೆಗೂ √3 ಅಂತ ಇದೆ. ಈ √3ಗೆ ನಾವು √3 ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅವಾಗ ಏನಾಗುತ್ತೆ? √3 ಇಂಟು √3 ವಿ ಗೆಟ್ √3 ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಓನ್ಲಿ 3 ಉಳಿಯುತ್ತೆ. ಈ ಒಂದು 3 ನಾನು ಇಲ್ಲಿ ತೆಗೆದುಕೋತೀನಿ. 3 ಇಂಟು 80 ಮೈನಸ್ ಓ ಡಿ ಅಂತಂದಾಗ ಈಕ್ವಲ್ಸ್ ಟು ಓ ಡಿ. 80 ಮೈನಸ್ 3 8 3 24 ಆ್ಯಂಡ್ 80 3 240 ಆಗುತ್ತೆ. ಮೈನಸ್ 3 ಓ ಡಿ ಈಕ್ವಲ್ಸ್ ಟು ಓ ಡಿ. ಆ್ಯಂಡ್ ವಿ ವಾಂಟ್ ಓ ಡಿ ನಮಗೆ ಈಗ ಬೇಕಾಗಿದೆ. ಇದರ ಕಂಟಿನ್ಯೂ ಪಾರ್ಟನ್ನು ಇಲ್ಲಿ ಸಾಲ್ವ್ ಮಾಡ್ತೀನಿ. ಓ ಡಿ ಈಸ್ ಈಕ್ವಲ್ ಟು 240 ಡಿವೈಡೆಡ್ ಬೈ 4. 4 ಹೇಗೆ ಬಂತು? ಇದು -4 -3 ಇದೆ. ಇದು ಕೂಡ ಈ ಕಡೆ ಹೋದಾಗ ಇದು 240, ಇದು 240, ಇದು -3 ಇದೆ. ಇದು ಈ ಕಡೆ ಹೋದಾಗ ಓ ಡಿ ಪ್ಲಸ್ 3 ಓ ಡಿ ಅಂತಂದಾಗ ಇದು 4 ಓ ಡಿ ಅಂತ ಆಗುತ್ತೆ. ಓಕೆ, ಇದು 4 ಓ ಡಿ ಅಂತ ಆಗುತ್ತೆ. ಈ ಟರ್ಮನ್ನು ನಾವು 4 ಓ ಡಿ ಈಸ್ ಈಕ್ವಲ್ ಟು 240 ಅಂದಾಗ ಓ ಡಿ ಈಸ್ ಈಕ್ವಲ್ ಟು 60 ಅಂತ ಆಗುತ್ತೆ. ಇದು ಸಮೀಕರಣ 2. ಈಗ ಇಕ್ವೇಷನ್ ನಂಬರ್ 2 ಇನ್ 1. ಇಕ್ವೇಷನ್ ನಂಬರ್ 2ರಲ್ಲಿ ಇಕ್ವೇಷನ್ ನಂಬರ್ 1 ಆದೇಶ ಮಾಡಬೇಕು. ಆವಾಗ ಸಿ ಡಿ ಈಸ್ ಈಕ್ವಲ್ ಟು ಓ ಡಿ ಇಂಟು √3 ಅಂದಾಗ ಸಿ ಡಿ ಈಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ √3 ಅಂತ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಈಗ ನಾವು ಈ ಟರ್ಮನ್ನು ಛೇದವನ್ನು ಅಕರ್ಣಿಕಾರಕಗೊಳಿಸಬೇಕು. 60 ಡಿವೈಡೆಡ್ ಬೈ √3 ಅಂತಂದಾಗ ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ಗೆ √3 ಮಲ್ಟಿಪ್ಲಿಕೇಶನ್ ಮಾಡಬೇಕು. 60 ಇಂಟು √3 ಡಿವೈಡೆಡ್ ಬೈ
√3 ಹೋಲ್ ಸ್ಕ್ವೇರ್ ಅಂತಂದಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 60 ಇಂಟು √3 ಡಿವೈಡೆಡ್ ಬೈ 3 ಉಳಿಯುತ್ತೆ. ಈಗ 3 1 3 2 20 ಅಂದರೆ ಈಗ ಏನು ಬರುತ್ತೆ ಅಂದರೆ 20 ಇಂಟು √3 ಅಂತ ನಮಗೆ ವ್ಯಾಲ್ಯೂ ಬರುತ್ತೆ. ಯಾವುದ್ರದ್ದು ಸಿ ಡಿ ವ್ಯಾಲ್ಯೂ 20 ಇಂಟು √3 ಸಿಗುತ್ತೆ. ಈಗ ನಾವು ಈ ಒಂದು ವ್ಯಾಲ್ಯೂವನ್ನು ನಾನು ಈ ಟರ್ಮನ್ನು ಎರೇಸ್ ಮಾಡಿ ಇಲ್ಲಿ ಕಂಟಿನ್ಯೂ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟು ಸಿ ಡಿ ಈಕ್ವಲ್ ಟು 20 ಇಂಟು √3 ಅಂತ ನಮಗೆ ವ್ಯಾಲ್ಯೂ ಸಿಕ್ತು. ಇವಾಗ ನಮಗೆ ಗೊತ್ತಿರಬೇಕು ಬಿ ಒ ಪ್ಲಸ್ ಒ ಡಿ ಈಕ್ವಲ್ಸ್ ಟು 80 ಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ಬಿ ಒ ಈಸ್ ಈಕ್ವಲ್ ಟು 80 ಮೈನಸ್ ಈಗ ಈ ಟರ್ಮ್ ಏನಿದೆ, ಈಗ ನಮಗೆ ಒ ಡಿ ವ್ಯಾಲ್ಯೂ ಸಿಕ್ಕಿದೆ. ಒ ಡಿ ಅಂದರೆ ಎಷ್ಟಿದೆ 60. ಒ ಡಿ ಅಂದರೆ ಎಷ್ಟಿದೆ 60. ಒ ಡಿ ಪ್ಲಸ್ ಇರುವಂಥದ್ದು ಈ ಕಡೆ ಬಂದಾಗ ಮೈನಸ್ ಆಗುತ್ತೆ. 80 ಮೈನಸ್ 60 ಅಂದಾಗ ಬಿ ಒ ಈಸ್ ಈಕ್ವಲ್ ಟು 20 ಮೀಟರ್ ಅಂತ ಸಿಗತ್ತೆ. ಓಕೆ, ಈಗ ಎರಡು ಕಂಬಗಳ ನಡುವಿನ ದೂರ ಅಂತಕ್ಕಂಥದ್ದು 20 ಮೀಟರ್ ಅಂತಾಯಿತು. ಈ ಎರಡು ಕಂಬಗಳ ನಡುವೆ ಇರುವಂತಹ ಎತ್ತರ ನಾವೀಗ ಫೈಂಡ್ ಔಟ್ ಮಾಡಬೇಕಾದ್ರೆ ಟ್ರಯಾಂಗಲ್ ಎ ಬಿ ಒನ ಕನ್ಸಿಡರ್ ಮಾಡಿದಾಗ tan 60 ಡಿಗ್ರಿ ಇಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂದರೆ ಬಿ ಒ ಆಗುತ್ತೆ. tan 60 ಅಂದರೆ √3. ಎ ಬಿಯನ್ನು ಫೈಂಡ್ ಔಟ್ ಮಾಡಬೇಕು. ಬಿ ಒ ಅಂದರೆ 20 ಅಂತ ವ್ಯಾಲ್ಯೂ ಸಿಕ್ಕಿದೆ. ಈಗ 20 ಇಂಟು √3 ಈಸ್ ಈಕ್ವಲ್ ಟು ಎ ಬಿ ವ್ಯಾಲ್ಯೂ ಎಷ್ಟಿದೆ 20 ಇಂಟು √3 ನಮಗೆ ಆನ್ಸರ್ ಬಂತು. ಸಿ ಡಿ ಕೂಡ 20 ಇಂಟು √3ನೇ ಆಗಿರುತ್ತೆ. ಈ ರೀತಿಯಾಗಿ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗಳನ್ನು ಅಪ್ಲೈ ಮಾಡಿಕೊಂಡು ಈ ತ್ರಿಕೋನಮಿತಿಯ ಅನ್ವಯಗಳನ್ನು ನಾವಿಲ್ಲಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈಗ 65ನೇ ಪ್ರಶ್ನೆ ಆಯಿತು. ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.